ಜೈ ಹಿಂದ್ ಜೈ ಕರ್ನಾಟಕ ಗೈಸ್. ನಂಗಂತೂ ಸಾಕಾಗೋಗ್ಬಿಟ್ಟೈತೆ ನನ್ನ ಹಾಸ್ಟೆಲ್ ಅನ್ನ ತಿಂದಿ ಅದಕ್ಕೆ ನೋಡಿ ದೊಡ್ಡ ಹಾಲ್ ತಗೊಂಡ್ಬಂದ್ಬಿಟ್ಟಿದ್ದೀನಿ. ನಮ್ಮ ಹಾಸ್ಟೆಲ್ ನೋಡಿಲ್ಲ ಅಲ್ವಾ ನೀವು? ನಮ್ಮ ಹಾಸ್ಟೆಲ್ ತೋರಿಸಿದ್ದು ಬರ್ರಿ. ಮತ್ತೆ ಇದು ಏರಿಯಾ ನೋಡ್ರಿ, ಒಂಚೂರು ಡೆವಲಪ್ ಆಗಿಲ್ಲ, ಏನಿಲ್ಲ. ಇಲ್ಲಿ ಸರಿಯಾಗಿ ಒಂದು ಹಾಸ್ಪಿಟಾಲಿಟಿ ಇಲ್ಲ, ಸರಿಯಾಗಿ ಮನೆಗಳಿಲ್ಲ, ಸರಿಯಾಗಿ ಜನರು ಇಲ್ಲ. ಅಯ್ಯಯ್ಯೋ, ನಮ್ಮ ಹಾಸ್ಟೆಲ್ ನೋಡ್ಬೇಕು ನೀವು ಹೆಂಗಿದೆ ಅಂತ. ಈ ದೊಡ್ಡ ಹಾಲ್ ಕುಡ್ತೀನಿ ನೋಡಿ, ಹೆಂಗಿರುತ್ತೆ ಟೇಸ್ಟ್ ನೋಡೋಣ. ಅಯ್ಯಯ್ಯೋ, ಸೇಮ್ ಅದೇ ತರ ಇದೆ. ಡೈಲಿ ಕುಡಿತೀರಲ್ವಾ ಆ ಥರ. ನಾನು ಡೈಲಿ ಕುಡಿತೀನಿ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ನೀವು ಗೊತ್ತಾಗುತ್ತೆ ನಾನು ಡೈಲಿ ಅಪ್ಡೇಟ್ ಏನಿರ್ತಂತ. ನಾನು ಸುಮ್ಮನೆ ಹೇಳ್ತೀರಾ ಡೆವಲಪ್ ಇಲ್ಲ ಅಂತ. ಇಲ್ಲಿ ನೋಡಿ ಮನೆ ಹೆಂಗಿದೆ, ಇಲ್ಲಿ ನೋಡಿ ಎಷ್ಟು ಕಸ ಇದೆ, ಅಲ್ಲಿ ನೋಡ್ರಿ ವುಡನ್ ಬ್ಲಾಕ್ಸ್ ಹೆಂಗಿದಾವೆ. ಕಾಣ್ತಿಲ್ಲ ಅನ್ಸುತ್ತೆ ವುಡನ್ ಬ್ಲಾಕ್ಸ್ ನೋಡ್ರಿ. ಎಲ್ಲ ಅಂಡರ್ ಡೆವಲಪ್ಮೆಂಟ್ ಇಲ್ಲಿ, ಬೆಂಗಳೂರಂತೆ ಮೇಲಿಂದ. ನಾನಿವಾಗ ನಮ್ಮ ಹಾಸ್ಟೆಲ್ ರೋಡಿಗೆ ಬಂದಿದ್ದೀನಿ. ನಮ್ಮ ಹಾಸ್ಟೆಲ್ ರೋಡ್ ತೋರಿಸ್ತೀನಿ ನೋಡ್ರಿ ಹೆಂಗಿರುತ್ತೆ. ಇದು ಒಂದು ಆಂಟಿಗೋಸ್ಕರ ಸಬ್ಸ್ಕ್ರೈಬ್ ಹೊಡೀರಿ ಹೇಳ್ತೀನಿ ನೋಡ್ರಿ. ಇದು ನಮ್ಮ ಹಾಸ್ಟೆಲ್ ಚೆನ್ನಾಗಿರಲ್ವಾ? ನಮ್ದಲ್ಲ ಹಾಸ್ಟೆಲ್ ಅದು. ನಮ್ಮ ಹಾಸ್ಟೆಲ್ ಅಷ್ಟು ಡೆವಲಪ್ ಆಗಿಬಿಟ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ರಿ. ನಮ್ಮ ಹಾಸ್ಟೆಲ್ ಇದು. ನಮ್ಮ ಹಾಸ್ಟೆಲಿಗೆ ಬಂದಿದ್ದೀನಿ. ಹಿಂಗಿದೆ ಗೈಸ್ ಹಾಸ್ಟೆಲ್ ನಮ್ಮದು. ಒಳಗೆ ತೋರಿಸ್ತೀನಿ ತಡಿ. ಊಟದ ಟೈಮ್ ಇದು, ನೋಡೋಣ ಏನು ಮಾಡಿದ್ದಾರೆ ಊಟಕ್ಕೆ. ಹಳೆ ಕತೆ ಪುರಾಣ ಅದೇ ಮಾಡಿರ್ತಾರೆ, ಅನ್ನ ಸಾಂಬಾರು. ಒಂಚೂರು ಚೆನ್ನಾಗಿರಲ್ಲ ಅದು ಅನ್ನ ಮತ್ತು ಸಾಂಬಾರು. ನನಗಂತೂ ತಿಂದು ಸಾಕಾಗ್ಬಿಟ್ಟೈತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಇದು ಬಂದ್ಬಿಟ್ಟು ನಮ್ಮ ರೂಮ್ ನೋಡಿದ್ರೆ ಬಾಯಿ ಬಡ್ಕೋಬೇಕು ಹಂಗಿದೆ. ಇದು ನನ್ನ ಕಬೋರ್ಡ್ ನೋಡ್ರಿ. ಇದ್ರೊಳಗೆಲ್ಲ ಕ್ಲಾಸ್ಗೆಲ್ಲ ಇಟ್ಟಿದ್ದೀನಿ. ಇವಾಗ ಹೋಗ್ತಿರೋದು ಕಿಚನ್ಗೆ, ತೋರಿಸ್ತೀನಿ ಬರ್ರಿ ನೋಡ್ರಿ. ಇವಾಗ ಬಂದಿದ್ದೀನಿ ಕಿಚನ್ ರೂಮಿಗೆ. ಏನು ಮಾಡಿದ್ದಾರೆ ನೋಡೋಣ. ಸಾಂಬಾರ್, ಇವ್ರು ವರ್ಕರ್ಸ್ ಎಲ್ಲ ವರ್ಕ್ ಮಾಡ್ತಾರೆ. ನಾನು ಇವಾಗ ಇಲ್ಲಿ ಕೂತ್ಕೊಂಡು ತಿಂತೀನಿ. ಇಲ್ಲಿ ನೋಡಿ, ಇಲ್ಲೇ ಸಾಂಬಾರು ಚೆಲ್ಲೋಗ್ಬಿಟ್ಟಿದ್ದಾರೆ. ಹುಡ್ಸೋಲ್ಲ ಮಕ್ಕಳು. ಬರ್ರಪ್ಪ ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಇದು. ನೋಡ್ರಿ, ಇಲ್ಲಿ ಹಾಕೊಂಡ್ಬಂದಿದ್ದೀನಿ. ಅನ್ನ ಎಲ್ಲ ಇಲ್ಲೇ ಇದೆ. ಇವಾಗ ತಿಂತೀನಿ. ಡೈಲಿ ಅದೇ ಟೇಸ್ಟ್ ಮಾಡ್ತಾರೆ. ನನಗಂತೂ ಅಳ್ಳು ಬರ್ತೈತಿ ಇವಾಗ. ನೋಡಿ, ಇದು ಮಾಡಿದ್ದಾರೆ, ಅದೇ ತಿನ್ಬೇಕು ಇವಾಗ ಡೈಲಿ. ನೋಡೋಣ ಟೇಸ್ಟ್ ಇವತ್ತು ಹೆಂಗೆ ಮಾಡಿದ್ದಾರೆ. ಏನಾದರೂ ಸ್ಪೆಷಲ್ ಮಾಡಿದರೆ ಟೇಸ್ಟ್ ಗೊತ್ತಾಗುತ್ತೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಸೇಮ್ ಅದೇ ಟೇಸ್ಟ್, ಡೈಲಿ ಅದೇ ಮಾಡೋದು ಇವರು. ಏನಾದರೂ ಇರಲಿ, ಅನ್ನಕ್ಕಾಗೆಲ್ಲ ಹೇಳಬಾರ್ದು. ಕೊಡೋದು ದೇವ್, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಇಲ್ಲಿ ತಿನ್ಬಿಟ್ರೇನು ಚೆನ್ನಾಗಿರಲ್ಲ ಅನ್ನ ಇಲ್ಲಿ. ನೋಡಿ, ಇವತ್ತು ಪ್ಲೇಟ್ ಕ್ಲೀನ್ ಮಾಡ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ. ವಾಶ್ರೂಮ್ಸ್ ಎಲ್ಲ ಇದಾವೆ, ತೋರ್ಸೋಕ್ಕಾಗಲ್ಲ. ಇಲ್ಲಿ ಎಲ್ಲ ಕ್ಲೀನ್ ಮಾಡಬೇಕಾಗಿರೋದು ನಾವು. ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೋಡ್ರಿ, ಬರೆಯೋಕ್ಕೆ ಕೊಟ್ಟಿರೋದು ಇಷ್ಟು ದೊಡ್ಡ ಫೈಲ್ ಕೊಟ್ಟಿದ್ದಾರೆ ಬರೆಯೋಕ್ಕೆ. ಹೆಂಗೆ ಬರಿಬೇಕು ನಾನು ಏನು ಓದೋ ಹುಡುಗಲ್ಲ ಗೈಸ್. ನಾವೆಲ್ಲ ಬಡವರು. ನೀವೇ ಸಪೋರ್ಟ್ ಮಾಡಬೇಕಾಗಿರೋದು. ಸಬ್ಸ್ಕ್ರೈಬ್ ಮಾಡಿರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ವೇಟ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನಮ್ಮ ಹಾಸ್ಟೆಲ್ದು ಡೈಲಿ ಅನ್ನ ಏನೇನು ಕೊಡ್ತಾರೆ, ಅಂದರೆ ಈ ಟೈಮ್ವರೆಗೂ ಏನು ಕೊಡ್ತಾರೆ, ನಾನು ಮತ್ತೆ ಲಂಚ್ನಲ್ಲಿ ಏನು, ಬ್ರೇಕ್ಫಾಸ್ಟ್ನಲ್ಲಿ ಏನು, ಡಿನ್ನರ್ಗೆ ಏನು ಕೊಡ್ತಾರೆ, ಇವೆಲ್ಲ ತೋರಿಸ್ತೀನಿ. ಅದಕ್ಕೆ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸ್ವಲ್ಪ ಎಲ್ಲ ರನ್ ಔಟ್ ಆಗುತ್ತೆ. ಸಬ್ಸ್ಕ್ರೈಬ್ ವ್ಲಾಗ್ಸ್ ಫಾರ್ ಕನ್ನಡ.